ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೂಲ ಪೂರ್ವಾಷಾಢ, ಉತ್ತರಾಷಾಢ, ಧನುರ್ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯ ಧನಲಾಭವಿದೆ, ಶುಭವಿದೆ ಹೇಳ್ತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ, ಓಂ ಚಾಮುಂಡಾಯೈ ನಮಃ ಬರೆದು ಕಮೆಂಟ್ಸ್ ಮಾಡಿ. ಆ ದೇವಿಯ ಅನುಗ್ರಹ ನಿಮಗೆ ಸದಾ ಇರುತ್ತೆ. ಹಾಗಾದರೆ ಧನುರಾಶಿಯವರಿಗೆ ಹೇಗಿದೆ ಹೇಳ್ತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತವೆ. ಕುಟುಂಬದ ವರ್ಗದವರಿಂದ ಹೇಳ್ತಕ್ಕಂಥದ್ದು. ಮನಸ್ಸು ಚಂಚಲ, ಉದ್ಯೋಗ ಚಂಚಲ, ಆಲಸ್ಯತನ, ಸೋಮಾರಿತನ ಇವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ನಾಳೆಗೆ ಮಾಡಿದ್ರಾಯಿತು, ಇನ್ಯಾವಾಗಲೂ ಮಾಡಿದ್ರಾಯಿತು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಮನಸ್ಸಿನಲ್ಲಿ ಬರ್ತಾ ಇರತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿನಿಯರಿಗೆ ಓದಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗ್ತಾ ಇರ್ತಕ್ಕಂಥದ್ದು. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆಯಲ್ಲ ಹೇಳ್ತಕ್ಕಂಥದ್ದು, ಅಥವಾ ಆಲೋಚನೆಗಳು ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು, ಎಷ್ಟು ಓದಿದರೂ ತಲೆಗೆ ಹತ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು, ಏನೋ ಒಂಥರ ಮನಸ್ಸಿನಲ್ಲಿ ಗಲಿಬಿಲಿ ವಿಚಲಿತ ಆಗ್ತಾ ಇರತಕ್ಕಂಥದ್ದು. ಹೆದರುವಂಥ ಅವಶ್ಯಕತೆ ಇಲ್ಲ. ಸರಸ್ವತಿಯ ದೇವಿಯ ಅನುಗ್ರಹ ಪ್ರಾರ್ಥನೆ ಸ್ಮರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ವ್ಯವಹಾರ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಈ ಗಿಡ ಮರಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದಿರ್ಬೋದು, ಆಯುರ್ವೇದದ ಔಷಧಿಯ ಗಿಡಮೂಲಿಕೆಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದಿರ್ಬೋದು, ಅವೆಲ್ಲವೂ ಕೂಡ ತುಂಬನೇ ಹೊಸ ವಿಚಾರಗಳು ಮೂಡಿ ಬರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಔಷಧಿಯನ್ನು ಗಿಡಮೂಲಿಕೆಯಲ್ಲಿ ತಯಾರಿಕೆ ಮಾಡ್ತಕ್ಕಂಥ ವನಸ್ಪತಿ ಔಷಧ ಇರಬಹುದು, ಅಥವಾ ನಾಟಿ ವೈದ್ಯರು ಇರಬಹುದು, ಅಥವಾ ಡಾಕ್ಟರ್ ಇರಬಹುದು, ಸಿಬ್ಬಂದಿ ಅವರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಇರಬಹುದು. ಅವರಿಗೂ ಕೂಡ ಮಧ್ಯಭಾಗದಲ್ಲಿ ಕೊನೆ ಭಾಗದಲ್ಲಿ ತುಂಬನೇ ಧನಾಗಮನ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಸೇವಕರು, ಮಿಲಿಟರಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದರ ಚಾಲನೆ ಮಾಡ್ತಕ್ಕಂಥ ಚಾಲಕರು, ಅಥವಾ ಅದರ ನಿರ್ವಾಹಕರು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇಕಾದ ಯಂತ್ರೋಪಕರಣವನ್ನು ಸಿದ್ಧತೆಯನ್ನು ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಅದರ ಉಸ್ತುವಾರಿ ನೋಡಿಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು. ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಅತ್ಯಂತ ಶ್ರೇಯೋವಾಂಚಿತ ಫಲವನ್ನು ಈ ಫೆಬ್ರವರಿ ತಿಂಗಳಲ್ಲಿ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಇಷ್ಟದಂತೆ ವಿವಾಹ ಕಾರ್ಯ, ಮಂಗಲ ಕಾರ್ಯ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ವಜ್ರದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕೂಡ ಹೆಚ್ಚಿನ ಕಮಿಷನ್ನು ಲಾಭ ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಜಮೀನಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿಯೂ ಕೂಡ ಧನಲಾಭವಿದೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಬಟ್ಟೆಯನ್ನು ತಯಾರಿಕೆ ಮಾಡ್ತಕ್ಕಂಥ ಗಾರ್ಮೆಂಟ್ಸ್ ಇರ್ಬೋದು, ಅಥವಾ ಶೈಕ್ಷಣಿಕ ಸಂಬಂಧಪಟ್ಟಂಥ ಅಧ್ಯಾಪಕರಿರಬಹುದು, ಅಥವಾ ಬೇರೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಸಂಬಂಧಪಟ್ಟಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಇರಬಹುದು. ಇವೆಲ್ಲರಿಗೂ ಕೂಡ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು, ಅತ್ಯಂತ ಧನಲಾಭ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಬಂಧು ಮಿತ್ರರಿಂದ ಧನಾಗಮನ, ಸೋದರ ಸೋದರಿಯಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಗಳು,
ಹಾಗೆ ಆಭರಣಗಳು ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಸಂತಾನ ಯೋಗ, ಮಂಗಲಕರ ವಾತಾವರಣ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಭಾಳ ವಿಶೇಷವಾಗಿ ಧನಾಗಮನ ಹೇಳ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಪೂರ್ವ ದಿಕ್ಕಿಗೆ ನಿಮ್ಮ ಧನಕ್ಕೆ ಸಂಬಂಧಪಟ್ಟಂಥ, ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿಕ್ಕು ದಕ್ಷಿಣ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ಪಶ್ಚಿಮ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗತ್ತೆ. ಈ ಮಾಸದಲ್ಲಿ ಮಾತ್ರ ಅದು ಸ್ನೇಹಿತರೊಂದಿಗೆ ವ್ಯವಹಾರ ಕೆಲಸ ಕಾರ್ಯಗಳನ್ನು ಪೂರೈಸುತ್ತೆ. ಹಾಗೆ ಹೊಸ ಹೊಸ ಉದ್ಯಮಗಳು, ಹೊಸ ಹೊಸ ಉದ್ಯೋಗಗಳು ಕೂಡ ನಿಮಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ, ಹಾಗೆ ರಸ್ತೆ ಬದಿಯಲ್ಲಿ ತರಕಾರಿಗಳನ್ನು ವ್ಯಾಪಾರ ಮಾಡತಕ್ಕಂಥವರಿಗೂ ಕೂಡ ಹೆಚ್ಚೆಚ್ಚು ಧನಲಾಭಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಸುಖಕರವಾದಂಥ ವಾತಾವರಣ, ಹೆಚ್ಚೆಚ್ಚು ಧನಾಗಮನ, ಹೆಚ್ಚೆಚ್ಚು ಉದ್ಯೋಗದಲ್ಲಿ ಮುಂಬಡ್ತಿ, ಸಂತಸದ ಸುದಿನ ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳು ಅತ್ಯಂತ ಶುಭದಾಯಕ, ಯಶಸ್ಸು ಲಭಿಸುತ್ತಾ ಹೋಗುತ್ತೆ. ಶುಭಮಯವಾಗಲಿ, ಮಂಗಲಕರವಾಗಲಿ ಅಂತ ಹಾರೈಸುತ್ತೇನೆ. ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.